ನಮಸ್ಕಾರ ಎಲ್ರಿಗೂ, ನಾನ್ ನಿಮ್ಮ ಮುರಳಿ. ವಿಷಯ ಏನು ಅಂತ ಅಂದ್ರೆ SBI ಸ್ಕಾಲರ್ಶಿಪ್. ಓಕೆನಾ, SBI ಆಶಾ ಸ್ಕಾಲರ್ಶಿಪ್ 2026-27 ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಯಾರ್ಯಾರು ಹಾಕೋಬಹುದು ಅಂತ ಅಂದ್ರೆ ಕ್ಲಾಸ್ 9th ಇಂದ 12th ವರೆಗೂ ಯಾವ್ದೇ ಸ್ಟೂಡೆಂಟ್ಸ್ ಇದ್ರು ನೀವು ಅಪ್ಲೈ ಮಾಡಿ. ಹಾಗೆ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಹಾಗೆ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಮತ್ತೆ ಮೆಡಿಕಲ್ ಅಂತ ಅಂದ್ರೆ MBBS ಯಾರು ಮಾಡ್ತಾ ಇದ್ರ ಅವರು. ನೆಕ್ಸ್ಟ್ IIT ಸ್ಟೂಡೆಂಟ್ಸ್, IIM ಸ್ಟೂಡೆಂಟ್ಸ್, ಅಬೋರ್ಡ್ ಅಲ್ಲಿ ಹೋಗ್ಬಿಟ್ಟು ಸ್ಟಡೀಸ್ ಏನಾದ್ರು ಮಾಡ್ತಾ ಇದ್ರೆ, ಸೊ ನಮ್ಮ ಇಂಡಿಯಾದವರು ಮಾಡ್ತಾ ಇದ್ರೆ, ಸೊ ನೀವು ಇದಕ್ಕೆಲ್ಲ ಎಲಿಜಿಬಲ್ ಆಗ್ತೀರಾ. ಸೊ ನಾನು ಏನ್ ಹೇಳ್ತಾ ಇದೀನಿ ಅಂತ ಅಂದ್ರೆ ನಿಮ್ದು ಟರ್ಮ್ಸ್ ಅಂಡ್ ಕಂಡೀಷನ್ ಇಲ್ಲಿ ಪಕ್ಕ ಮ್ಯಾಚ್ ಆಗ್ಬೇಕು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಮ್ಯಾಚ್ ಆಗ್ಬೇಕು. ಸೊ ನಾನು ಹೇಳ್ತೀನಿ ಸೊ ಯಾವ ತರ ಮ್ಯಾಚ್ ಆಗ್ಬೇಕು ಅಂತ. ತಡ ಮಾಡ್ದಿಲ್ದಂಗೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನಿಮ್ಮ ಬ್ರೌಸರ್ಗೆ ಹೋಗ್ಬಿಟ್ಟು SBI ಸ್ಕಾಲರ್ಶಿಪ್ ಆಶಾ, ಇಲ್ಲ SBI ಆಶಾ ಸ್ಕಾಲರ್ಶಿಪ್ 2026 ಅಪ್ಲೈ ಆನ್ಲೈನ್ ಅಂತ ಬರುತ್ತೆ. ಸೊ ಅದನ್ನ ಸರ್ಚ್ ಮಾಡಿ ಬರೋ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಿಮ್ಗೆ ಇಲ್ಲಿ ಇಂಟರ್ಫೇಸ್ ಓಪನ್ ಆಗುತ್ತೆ. SBI ಪ್ಲಾಟಿನಂ ಜೂಬ್ಲಿ ಆಶಾ ಸ್ಕಾಲರ್ಶಿಪ್ 2026 ಅಂತ. ಸೊ ನೋಡ್ತಾ ಇದ್ದೀರಾ. ಸೊ ಅಬೌಟ್ ಪ್ರೋಗ್ರಾಮ್ ಏನ್ ನಿಮ್ಗೆ ಬೇಕಾಗಿಲ್ಲ, ನಾನು ಡೈರೆಕ್ಟ್ ಆಗಿ ಇರೋ ವಿಷಯನ ಹೇಳ್ಕೊಂಡು ಹೋಗ್ತೀನಿ. ಓಕೆನಾ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾವ ತರ ಎಲ್ಲ ಏನ್ ಮ್ಯಾಚ್ ಆಗ್ಬೇಕು ಅಂತ. ಸೊ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ 9th ಇಂದ 12th ವರೆಗೂ ಸ್ಟೂಡೆಂಟ್ಸ್ ಯಾರೇ ನೋಡ್ತಾ ಇದ್ರು, ನೀವು ಮಿಸ್ ಮಾಡ್ದಂಗೆ ದಯವಿಟ್ಟು ಹಾಕೊಳ್ಳಿ. ತುಂಬಾ ಸಿಂಪಲ್ ಅಪ್ಲೈ ಮಾಡೋದು ಪ್ರೊಸೀಜರ್ಸ್. ಓಕೆನಾ, ನಾನು ಪ್ರತಿಯೊಬ್ಬರಿಗೂ ಹೇಳ್ತಿರೋದು ಇಷ್ಟೇನೆ, ವಿಡಿಯೋನ ಕಂಪ್ಲೀಟ್ ಆಗಿ ಎಂಡ್ವರೆಗೂ ನೋಡಿ. ನಾನು ಏನೇನ್ ಹೇಳ್ತೀನಿ ಅದನ್ನ ಫಾಲೋ ಅಪ್ ಮಾಡಿ. ನೀವು ವಿಡಿಯೋನ ಓಡಿಸಿ ನೋಡಿ, ಆಮೇಲೆ ನೀವು ಅಲ್ಲೇನೋ ಬೇರೆದೇನೋ ಅಪ್ಲೈ ಮಾಡಿ ಆಮೇಲೆ ತಿರ್ಗಿ ಬರ್ಲಿಲ್ಲ ಅಂದ್ರೆ ನನ್ನ ಬ್ಲೇಮ್ ಮಾಡ್ಬೇಡಿ. ಓಕೆನಾ, ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಹಿಂಗೆ ಮಾಡ್ತೀರಾ. ಸೊ ನಿಮ್ಗೆ ಒಂದ್ ಸ್ವಲ್ಪ ಟೈಮ್ ಕೊಡಿ, ಏನ್ ಆಗೋದಿಲ್ಲ. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ಇವಾಗ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಸ್ಕೂಲ್ ಸ್ಟೂಡೆಂಟ್ಸ್ ಕ್ಲಾಸ್ 9 to 12. ಸೊ 15,000 ವರ್ಗೂ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಮಿನಿಮಮ್ ನಿಮ್ದು 75% ಇರಬೇಕು ನಿಮ್ಮ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಲ್ಲಿ. ಇಲ್ಲಿ SC/ST ಅವರಿಗೆ ಎಷ್ಟಿರ್ಬೇಕು, ಹಾಗೆ PWBD ಗೆ ಎಷ್ಟಿರ್ಬೇಕು ಅಂತ ಇಲ್ಲಿ ಪರ್ಸೆಂಟ್ ಮಾರ್ಕ್ಸ್ ಮೆನ್ಷನ್ ಮಾಡಿದ್ದಾರೆ. ಸೊ SC/ST ಅವರಿಗೆ 65, ಹಾಗೆ PWBD ಗೆ 60%. ಆನ್ಯುವಲ್ ಇನ್ಕಮ್ ನಿಮ್ದು ಲೆಸ್ ದೆನ್ 3 lakh ಒಳಗಡೆ ಇರಬೇಕು. ಹಾಗೆ ಅಂಡರ್ ಗ್ರಾಜುಯೇಟ್ ನೋಡಿದ್ರೆ ಸ್ಟೂಡೆಂಟ್ಸ್ ಗೆ 75,000 ವರ್ಗೂ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ನಿಮ್ದು ಅಷ್ಟೇ 75% ಮಾರ್ಕ್ಸ್ ಇರಬೇಕು ನಿಮ್ಮ ಪ್ರೀವಿಯಸ್ ಅಕಾಡೆಮಿಕ್ ಇಯರ್. ನಿಮ್ದು ಸೇಮ್ ಇಲ್ಲಿ ಕ್ಯಾಟಗರಿದು ಮ್ಯಾಚ್ ಆಗುತ್ತೆ. ಓಕೆನಾ, ಸೊ ಅಷ್ಟೇ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಅಂತ. ನೆಕ್ಸ್ಟ್ ನಿಮ್ದು 6 lakhs ಗಿಂತ ಕಡಿಮೆ ಇರಬೇಕು ನಿಮ್ಮ ಆನ್ಯುವಲ್ ಇನ್ಕಮ್. ನೆಕ್ಸ್ಟ್ ಇಲ್ಲಿ ಪರ್ಸ್ಯೂವಿಂಗ್ ಎಜುಕೇಶನ್ ಫ್ರಮ್ ಟಾಪ್ 300 NIRF ಓವರ್ಆಲ್ ಆರ್ NAACA ಅಂಡ್ ಅಬೋವ್ ಅಕ್ರಿಡಿಟೆಡ್ ಇನ್ಸ್ಟಿಟ್ಯೂಷನ್ಸ್ ಅಂತ ಅಂದ್ರೆ ನೀವ್ ಯಾವ ಕಾಲೇಜ್ ಸೇರಿದಿರಲ್ಲ. ಸೊ ನೀವ್ ಯಾವ ಕಾಲೇಜ್ ಸೇರಿದಿರಾ ಅಂದ್ಬಿಟ್ಟು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನೀವು ಅಪ್ಲೈ ಮಾಡ್ಬೋದಾ, ಇದಕ್ಕೆ ಎಲಿಜಿಬಲ್ ಇದ್ದೀರೋ ಇಲ್ವೋ ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಅವ್ರು ಮಾತ್ರ ಅಪ್ಲೈ ಮಾಡಿ. ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಲ್ಲ, ಸೊ ಅವ್ರಿಗೆ ಹೇಳ್ತಾ ಇದೀನಿ. ಹಾಗೆ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಕೂಡ ಹೌದು. ಸೊ ನಿಮ್ಗೂ ಇದು ಕಂಡೀಷನ್ ಮ್ಯಾಚ್ ಆಗ್ಬೇಕು. ಸೊ ಇಲ್ಲಿ ಟಾಪ್ 300 ಕಾಲೇಜಸ್ ನ ನೀವೇನಾದ್ರು ಆ ಟಾಪ್ 300 ಕಾಲೇಜಲ್ಲಿ ಓದ್ತಾ ಇದ್ರೆ ಮಾತ್ರ ನೀವು ಇದಕ್ಕೆ ಎಲಿಜಿಬಲ್ ಇದ್ದೀರಾ, ಇಲ್ಲ ಅಂತ ಅಂದ್ರೆ ಇಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ನನ್ನ ಹತ್ರ ಲಿಸ್ಟ್ ಇದೆ. ಓಕೆನಾ, ಸೊ ನಾನು ಹೇಳ್ತೀನಿ, ನೀವು ಏನಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಕಾಲೇಜ್ ಹೆಸರನ್ನ ಮೆನ್ಷನ್ ಮಾಡೋಗಿ ನೀವು ಎಲಿಜಿಬಲ್ ಇದ್ದೀರಲ್ಲ ಅಂತ ನಾನು ಹೇಳ್ತೀನಿ. ಓಕೆನಾ, ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಅಷ್ಟೇ ಕೂಡ. ಓಕೆನಾ, ಸೊ ನಿಮ್ದು ಅಷ್ಟೇ ಲೆಸ್ ದೆನ್ 6 lakhs ಕೆಳಗಡೆ ಇರಬೇಕು. ಆಮೇಲೆ ನೋಡಿ, ಪರ್ಸ್ಯೂಯಿಂಗ್ ಎಜುಕೇಶನ್ ಫ್ರಮ್ ಟಾಪ್ 300 NIRF ಓವರ್ಆಲ್ NAAC. ಓಕೆನಾ, ಸೊ ಇನ್ಸ್ಟಿಟ್ಯೂಷನ್ಸ್ ಅಂತ ಅಂದ್ರೆ ನಾನು ಹೇಳದ್ನಲ್ಲ, ನಿಮ್ ಕಾಲೇಜಸ್ ಮೆನ್ಷನ್ ಮಾಡೋಗಿ ನಾನು ನಿಮ್ಗೆ ಏನು ನೀವು ಅದಕ್ಕೆ ಎಲಿಜಿಬಲ್ ಇದ್ದೀರಲ್ವ ಅಂತ ನಾನು ಹೇಳ್ತೀನಿ. ಅವಾಗ ಅಪ್ಲಿಕೇಶನ್ ಆಗೋದು ಸ್ಟಾರ್ಟ್ ಮಾಡಿ. ಓಕೆನಾ, ಮೋಸ್ಟ್ ಆಫ್ ಆಲ್ ಎಲ್ಲರೂ ಇದ್ದೇ ಇರ್ತೀರಾ ಕಾಲೇಜಸ್ ಅಲ್ಲೆಲ್ಲ ಸೇರ್ಕೊಂತೀರಾ. RB ಆಗಿರ್ಬೋದು, ರಮಯ್ಯ ಆಗಿರ್ಬೋದು, ಎಷ್ಟೋ ಜನ ಸ್ಟೂಡೆಂಟ್ಸ್ ಇರ್ತೀರಲ್ವಾ, ಅದ್ರಲ್ಲಿ ಈ ಕಾಲೇಜಸ್ ಇರಬೇಕು, ನೀವು ಸೇರ್ಕೊಂಡಿರೋ ಕಾಲೇಜಸ್ ಅಲ್ಲಿ ಇರಬೇಕು. ನೆಕ್ಸ್ಟ್ ಮೆಡಿಕಲ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು MBBS ನೀಟ್ ಮೇಲೆ ಏನ್ ಹೋಗಿದ್ದೀರಾ, ನೀಟ್ ಥ್ರೂ. ಸೊ ನಿಮ್ದು ಸೇಮ್ 75% ಇರಬೇಕು. ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ನಿಮ್ದು ಅಷ್ಟೇ 6 lakhs ಗಿಂತ ಕಡಿಮೆ ಇರಬೇಕು. ಕರೆಂಟ್ಲಿ ಪರ್ಸ್ಯೂಯಿಂಗ್ MBBS ಅಟ್ AIMS ಆರ್ ಟಾಪ್ 50 NIRF ಮೆಡಿಕಲ್ ಕಾಲೇಜಸ್. ಸೊ ನಿಮ್ಗೂ ಏನಾದ್ರು ಈ ತರ ಡೌಟ್ ಇತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ಕಾಲೇಜಲ್ಲಿ ನಾನು ಓದ್ತಾ ಇದ್ದೀನಿ, ಸೊ ಅಲ್ಲಿ ಏನಾದ್ರು ಎಲಿಜಿಬಲ್ ಅಪ್ಲಿಕೇಬಲ್ ಇತ್ತು ಅಂತ ಅಂದ್ರೆ ನಾನು ತಿಳಿಸ್ತೇನೆ ನಿಮ್ಗೆ, ಅಪ್ಲಿಕೇಶನ್ ಹಾಕೊಳ್ಳಿ ಅಂತ. ಓಕೆನಾ, ಸೊ ಯಾರು ಮಿಸ್ ಮಾಡ್ಬೇಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು IIT ಸ್ಟೂಡೆಂಟ್ಸ್ ಕೂಡ. ಸೊ ನೋಡಿ, ಇಲ್ಲಿ ಪ್ರತಿಯೊಂದು ಇವರಿಗೆಲ್ಲ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಅವರಿಗೆ ಸೊ 1,50,000 ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಮೆಡಿಕಲ್ ಸ್ಟೂಡೆಂಟ್ಸ್ ಅವರಿಗೆ ಅಪ್ ಟು 2 lakhs ವರ್ಗೂ ಸಿಗ್ತಾ ಇದೆ. IIT ಸ್ಟೂಡೆಂಟ್ಸ್ ಅವರಿಗೆ 2 lakh ವರ್ಗೂ ಸಿಗ್ತಾ ಇದೆ. IIM ಸ್ಟೂಡೆಂಟ್ಸ್ ಅವರಿಗೆ 5 lakh ವರ್ಗೂ ಸಿಗ್ತಾ ಇದೆ. ನೆಕ್ಸ್ಟ್ ಅಬೋರ್ಡ್ ಅಲ್ಲಿ ಓದ್ತಾ ಇದಾರೆ
ಅವ್ರಿಗೆ ಬಂದ್ಬಿಟ್ಟು 15 lakh ವರೆಗೂ ಸ್ಕಾಲರ್ಶಿಪ್ ಸಿಗ್ತಾ ಇದೆ. ಸೊ ಇವ್ರು ನಿಮ್ದೆಲ್ಲ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನನ್ನ ಸ್ಕ್ರೀನ್ ಮೇಲೆ, ಈ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಿಮ್ದೆಲ್ಲ ಮ್ಯಾಚ್ ಆಗ್ಲೇಬೇಕು. ಅಕಸ್ಮಾತ್ ಏನಾದ್ರು ನೀವು ಆ ಕಾಲೇಜಸ್ ಅಲ್ಲಿ ಇದೀರಾ, ನಿಮಗೆ ಗೊತ್ತಿಲ್ಲ ಅಂತ ಅಂದ್ರೆ ಇದು ಮ್ಯಾಚ್ ಆಗುತ್ತೋ ಇಲ್ವೋ, ಟಾಪ್ 300 ಕೆಳಗಡೆ ಬರುತ್ತೋ ಇಲ್ವೋ ಅಂತ ಗೊತ್ತಾಗಿಲ್ಲ ಅಂತ ಅಂದ್ರೆ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಕಾಲೇಜ್ ನೇಮ್ ನ ಮೆನ್ಷನ್ ಮಾಡಿ. ಸೊ ನಾನು ನಿಮ್ಗೆ ಹೇಳ್ತೀನಿ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಪ್ರೊಸೆಸ್ ಹೋಗ್ಬಿಡೋಣ ಡೈರೆಕ್ಟ್ ಆಗಿ. ಸೊ ಮೋಸ್ಟ್ ಆಫ್ ಆಲ್ ಎಲ್ಲರೂ ಏನ್ ಮಾಡ್ತೀರಾ ಅಂದ್ರೆ ಮೆಡಿಕಲ್ ಸ್ಟೂಡೆಂಟ್ಸ್ ವರ್ಗೂ ಅಷ್ಟೇ ಇದನ್ನ ಅಪ್ಲೈ ಮಾಡೋದು ಜಾಸ್ತಿ. ಎಲ್ಲರೂ ಇದನ್ನೆಲ್ಲ ಅವ್ರು ತಲೆ ಕೆಡ್ಸ್ಕೊಳಲ್ಲ, ಬೇರೆಯವರೆಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್. ಸೊ ಯಾರೇ ನೋಡ್ತಾ ಇದ್ರು ದಯವಿಟ್ಟು ಒಂದು ಕಮೆಂಟ್ ಹಾಕ್ಬಿಟ್ಟು ಹೋಗಿ, ಓಕೆನಾ. ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಪ್ರೊಸೆಸ್ ಬಂದ್ಬಿಟ್ಟು ಸಿಂಪಲ್ ಆಗಿದೆ, ಓಕೆನಾ. ನಾನು ತೋರಿಸ್ತೇನೆ ನಿಮ್ಗೆ ಏನೇನ್ ಮಾಡ್ಬೇಕು ಅಂತ. ಜಸ್ಟ್ ನೋಡಿ ಇಲ್ಲೇ ನೋಡ್ಕೊಂಡು ಹೋಗೋಣ. ಸೊ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲಾಗಿನ್ ಟು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇದೆ, ಆಕ್ಸೆಸ್ ದ ಅಪ್ಲಿಕೇಶನ್ ಫಾರ್ಮ್, ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇದೆ. ನೆಕ್ಸ್ಟ್ 5th ಅಲ್ಲಿ ಬಂದ್ಬಿಟ್ಟು ಫಿಲ್ ದ ಅಪ್ಲಿಕೇಶನ್ ಫಾರ್ಮ್, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು 6th ಅಲ್ಲಿ. ನೆಕ್ಸ್ಟ್ ಟರ್ಮ್ಸ್ ಅಂಡ್ ರಿವ್ಯೂ ಮಾಡಬೇಕು. ನೆಕ್ಸ್ಟ್ ಸಬ್ಮಿಟ್ ನ ಅಪ್ಲಿಕೇಶನ್. ನೀವು ಒಂದ್ಸತಿ ರಿವ್ಯೂ ಮಾಡ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ಚೇಂಜ್ ಮಾಡಕ್ ಆಗೋದಿಲ್ಲ, ಅದಕ್ಕೆ ರಿವ್ಯೂ ಆಪ್ಷನ್ ಇದೆ, ಅರ್ಥ ಆಯ್ತಾ. ಸೊ ಒಂದ್ಸತಿ ಲಾಸ್ಟ್ ಅಲ್ಲಿ ನೀವೇನೇನ್ ಮಾಡ್ತೀರಾ ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಇದನ್ನ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಫಸ್ಟ್ ಸ್ಕೂಲ್ ಸ್ಟೂಡೆಂಟ್ಸ್ ಗೆ ತೋರಿಸ್ತೀನಿ. ಇನ್ನೇನು ನಮ್ಮ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಅವ್ರಿಗೆಲ್ಲ ಒಂದು ಐಡಿಯಾ ಇರುತ್ತೆ ಯಾವ ತರ ಹಾಕೋಬೇಕು ಅಂತ. ಸೊ ಇವ್ರಿಗೆ ಗೊತ್ತಿಲ್ಲ, ಸೊ ನಾನು ಇವ್ರ ಮುಖಾಂತರ ತೋರಿಸ್ತೀನಿ. ಸೇಮ್ ನಿಮ್ದು ಅದೇ ತರ ಪ್ರೊಸೀಜರ್ಸ್ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಅಪ್ಲಿಕೇಶನ್ ಹಾಕೋಬೇಕು ಅಂತ ಇರುತ್ತೆ, ಓಕೆನಾ. ಸೊ ಜಸ್ಟ್ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಕಾಣಿಸ್ತಾ ಇದೆಯಲ್ಲ, ನೀವು ಯಾವ್ದೇ ಸ್ಟೂಡೆಂಟ್ಸ್ ಆಗಿರೋ ಇಲ್ಲಿ ಜಸ್ಟ್ ವ್ಯೂ ಡೀಟೇಲ್ಸ್ ಮೇಲೆ ಹೋಗಿ ಇಲ್ಲಿ ಬಂದ್ಬಿಟ್ಟು ನೋಡಿ ರಿಸರ್ವೇಶನ್ಸ್ ಇದನ್ನೆಲ್ಲ ಬಿಡಿ, ನಿಮ್ದು ರಿಸರ್ವೇಶನ್ಸ್ ಬಿಡಿ. ಇಲ್ಲಿ ಮೇಲ್ಗಡೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮ್ಯಾಚ್ ಆದ್ರೆ ಸಾಕು. ರಿಸರ್ವೇಶನ್ಸ್ ಬಿಟ್ಬಿಟ್ಟು ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ಸ್ ಏನಿದೆ, ಮಾರ್ಕ್ ಶೀಟ್ಸ್ ಇದೆ, ನೆಕ್ಸ್ಟ್ ಆಧಾರ್ ಕಾರ್ಡ್, ಇನ್ಕಮ್ ಸರ್ಟಿಫಿಕೇಟ್, ನೆಕ್ಸ್ಟ್ ಸ್ಕೂಲ್ ಸರ್ಟಿಫಿಕೇಟ್, ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್, ನೆಕ್ಸ್ಟ್ ಬಂದ್ಬಿಟ್ಟು ಪಾಸ್ಪೋರ್ಟ್ ಫೋಟೋ, ಓಕೆನಾ. SBI ಪ್ರಿಫರ್ಡ್ ಅಂತ ಕೊಟ್ಟಿದ್ದಾರೆ, ಇಲ್ಲ ಅಂತ ಅಂದ್ರೆ ಏನು ಆಗೋದಿಲ್ಲ ಅನ್ಸುತ್ತೆ, ಓಕೆನಾ. ಸೊ ಇಫ್ ಸ್ಟಡಿಂಗ್ ಇನ್ ಎ ಗೌರ್ಮೆಂಟ್ ಸ್ಕೂಲ್ ವಿತ್ ನೋ ಫೀಸ್ ಪ್ರೊವೈಡ್ ಎ ಲೆಟರ್ ಕನ್ಫರ್ಮಿಂಗ್ ಎನ್ರೋಲ್ಮೆಂಟ್ ಆನ್ ನೋ ಫೀಸ್ ಸ್ಟೇಟಸ್ ಅಂತ ಅಂದ್ರೆ ಏನಂದ್ರೆ ನೀವೇನಾದ್ರು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ತಾ ಇದೀರಾ ವಿತ್ ನೋ ಫೀಸ್ ಅಂತ ಅಂದ್ರೆ ಒಂದು ಲೆಟರ್ ಕನ್ಫರ್ಮೇಶನ್ ಎನ್ರೋಲ್ಮೆಂಟ್ ನ ನೀವು ಇದಕ್ಕೆ ಸಬ್ಮಿಟ್ ಮಾಡ್ಬೇಕಾಗತ್ತೆ, ಓಕೆನಾ. ಸೊ ತೋರಿಸ್ತೀನಿ ಯಾವ ತರ ಅಂತ. ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿ. ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿ. ನೋಡಿ ಒಂದ್ಸತಿ ಸ್ಕಾಲರ್ಶಿಪ್ ಬಂದ್ರೆ ರಿನಿವಲ್, ಈಗ ಮುಂಚೆ ಯಾರಿಗೆ ಸಿಕ್ಕಿದೆ ಅಲ್ಲ, ಸೊ ಅವರಿಗೆ ರಿನಿವಲ್ ಆಫ್ ಸ್ಕಾಲರ್ಶಿಪ್ ಅಂದ್ರೆ ಈ ವರ್ಷದ್ದು ರಿನಿವಲ್ ಮಾಡ್ಕೋಬೇಕಲ್ಲ. ಸೊ ಅದಕ್ಕಿನ್ನು ಅದಿನ್ನು ಕಮಿಂಗ್ ಸೂನ್ ಅಂತ ಇದೆ, ಓಕೆನಾ. ಸೊ ಇವಾಗ ಓಪನ್ ಆಗಿರೋದೇನು ಅಪ್ಲಿಕೇಶನ್ ಇವಾಗ ಯಾರು ಆಗ್ತಿದ್ದೀರಲ್ಲ, ಸೊ ಅವ್ರಿಗಲ್ಲೇ ಸ್ಟಾರ್ಟ್ ಆಗಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ ಬಂದ್ಬಿಟ್ಟು ನಿಮ್ಗೆ ಈ ತರ ವೆಲ್ಕಮ್ ಟು SBI ಆಶಾ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಇಲ್ಲಿ ನೋಡಿ ಇಲ್ಲೇ ನಿಮಗೆ ತೋರಿಸುತ್ತೆ ಸ್ಕಾಲರ್ಶಿಪ್ ಡೀಟೇಲ್ಸ್ ತೋರಿಸುತ್ತೆ. ನೀವು ಸ್ಕೂಲ್, ನೆಕ್ಸ್ಟ್ UG, PG, ನೆಕ್ಸ್ಟ್ ಮೆಡಿಕಲ್, IIT, IIM, ನೆಕ್ಸ್ಟ್ ಓವರ್ಸಿ ಅಂದ್ರೆ ಸ್ಟಡಿ ಅಬೋರ್ಡ್, ಯಾರಾದ್ರೂ ಅಬೋರ್ಡ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ನೀವು ಸ್ಕೂಲ್ ಸ್ಟೂಡೆಂಟ್ಸ್ ಅದು ಚೂಸ್ ಮಾಡ್ಕೊಳ್ಳಿ. ಸೊ ಚೂಸ್ ಮಾಡ್ಕೊಂಡು ಇಲ್ಲಿ ತಿರ್ಗಾ ಹೂ ಇಸ್ ಎಲಿಜಿಬಲ್ ಅಂತ ಬರುತ್ತೆ. ಸೊ ಇದು ನಿಮ್ ಮ್ಯಾಚ್ ಆಯ್ತಾ, ಮ್ಯಾಚ್ ಆಗಿದ ತಕ್ಷಣ ಡಾಕ್ಯುಮೆಂಟ್ಸ್ ಇದೆಲ್ಲ ಇಟ್ಕೊಂಡಿದ್ದೀರಾ, ಇದಾಗಿದ ತಕ್ಷಣ ಸೇವ್ ಅಂಡ್ ಕಂಟಿನ್ಯೂ ಅಂತ ಮೇಲೆ ಕ್ಲಿಕ್ ಮಾಡಿ, ಓಕೆ. ಸೊ ಇದಾಗಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನಿದೆ, ಸೊ ಫಸ್ಟ್ ಇದಕ್ ಬರೋಕ್ಕಿಂತ ಮುಂಚೆ ನಿಮ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನೇಮ್ ಏನಿದೆ ಅದನ್ನ ಹಾಕೊಳ್ಳಿ, ಹಾಗೆ ಒಂದು ಲಾಸ್ಟ್ ನೇಮ್ ಹಾಕಿ ನಿಮ್ಮ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ, ಓಕೆನಾ. ಸೊ ಪಾಸ್ವರ್ಡ್ ಕ್ರಿಯೇಟ್ ಮಾಡಾದ್ಮೇಲೆ ನಿಮ್ಗೊಂದು OTP ಬರುತ್ತೆ ಇಮೇಲ್ಗೆ, ಆ OTP ನ ಇಲ್ಲಿ ಸಬ್ಮಿಟ್ ಮಾಡಿ ಈ ಇಂಟರ್ಫೇಸ್ ಓಪನ್ ಆಗುತ್ತೆ ಕೊಂಡ್ರು, ಓಕೆನಾ. ಈ ಇಂಟರ್ಫೇಸ್ ಓಪನ್ ಆದ್ಮೇಲೆ ನಾನು ನಿಮಗೆ ಏನ್ ಹೇಳ್ಕೊಂಡ್ ಬಂದಲ್ಲ ಅದೇನೆ ಇರೋದು, ಓಕೆ. ಸೊ ನೆಕ್ಸ್ಟ್ ನಿಮ್ದೆಲ್ಲ ಇದನ್ನೆಲ್ಲ ಕೊಡಿ, ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ಎಕ್ಸಾಕ್ಟ್ ಆಗಿ ಅದೇ ನೇಮ್ ಕೊಡಿ. ನೆಕ್ಸ್ಟ್ ನಿಮ್ಮ ಆನ್ಯುವಲ್ ಇನ್ಕಮ್ ಹಾಕಿ. ನಾನು ರೆಫರೆನ್ಸ್ ತೋರಿಸ್ತಾ ಇದ್ದೀನಿ ಅಷ್ಟೇ, ಇದ್ಯಾವುದು ಲೈಕ್ ನಾನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಕ್ತಿಲ್ಲ, ಓಕೆನಾ. ಸೊ ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ರೆಫರೆನ್ಸ್ ತೋರಿಸ್ತಾ ಇರೋದು. ಸೊ ನೋಡಿ ನಂಬರ್ ಆಫ್ ಸಿಬ್ಲಿಂಗ್ಸ್ ಕೇಳ್ತಾರೆ, ಆಫರ್ ID ಅಂತ ಇದೆಯಲ್ಲ ನಿಮ್ಮ ಹತ್ರ ಇದ್ರೆ ಹಾಕಿ, ಇಲ್ಲ ಅಂತ ಅಂದ್ರೆ ಬೇಡ. ನಿಮ್ಮ ಪೇರೆಂಟ್ಸ್ ಸ್ಟೇಟಸ್ ಹಾಕಿ, ಕ್ಯಾಸ್ಟ್ ಕ್ಯಾಟಗರಿ ಹಾಕಿ, ನೆಕ್ಸ್ಟ್ ನಿಮ್ಮ ಜೆಂಡರ್, ನೆಕ್ಸ್ಟ್ ಫೋನ್ ನಂಬರ್ಸ್ ಅದೆಲ್ಲ ಹಾಕ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಅಡ್ರೆಸ್ ಡೀಟೇಲ್ಸ್ ಕೇಳ್ತಾರೆ. ಸೊ ಇಲ್ಲಿಂದ ಬಂದ್ಬಿಟ್ಟು ಸೊ ಜಸ್ಟ್ ನಾನು ನಿಮ್ಗೊಂದು ಇದಕ್ಕೊಂದು ಹೇಳ್ತೀನಿ ಅಷ್ಟೇ, ಓಕೆನಾ. ಸೊ BANG LOR ನಾನು ಸುಮ್ನೆ ಒಂದು ನಿಮ್ಮ ರೆಫರೆನ್ಸಿಗೆ ಅಷ್ಟೇ ನಾನು ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಕರ್ನಾಟಕ, ಓಕೆನಾ. ಸೊ ಕರ್ನಾಟಕ ಚೂಸ್ ಮಾಡಿ. ಸೊ ನಿಮ್ಮ ಡಿಸ್ಟಿಕ್ ಯಾವ್ದಿದೆ ಅದನ್ನ ಚೂಸ್ ಮಾಡ್ಕೊಳ್ಳಿ, ನಿಮ್ಮ ಊರಿನ ಡಿಸ್ಟಿಕ್, ಓಕೆನಾ. ನೆಕ್ಸ್ಟ್ ಇಲ್ಲ ಏನ್ ಮಾಡ್ತೀರಾ ಗೊತ್ತೇನ್ರ ನೀವು, ಸುಮ್ನೆ ನೀವು ನಾನು ರೆಫರೆನ್ಸಿಗೆ ಇಲ್ಲಿಂದ ಹಾಕೊಂತೀನಿ, ಓಕೆನಾ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸಿಟಿ ಅಂತಾನೆ ಕೊಡ್ಕೊಳ್ಳಿ. ನೆಕ್ಸ್ಟ್ 560073 ನಿಮ್ಮ ಕರೆಸ್ಪಾಂಡಿಂಗ್ ಅಡ್ರೆಸ್ ಏನಾದ್ರು ಸೇಮ್ ಇತ್ತು ಅಂದ್ರೆ ಜಸ್ಟ್ ಅದನ್ನ ಚೂಸ್ ಮಾಡಿ, ಓಕೆನಾ. ಸೊ ಇಲ್ಲ ಅಂತ ಅಂದ್ರೆ ಇವಾಗ ನೀವು ಎಲ್ಲಿದೆ ಪರ್ಮನೆಂಟ್ ಅಡ್ರೆಸ್ ಅದೇ, ನಿಮ್ ಊರಿನ ಅಡ್ರೆಸ್ ಅದೇ ಅಂತ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅಂತಂದ್ರೆ ಕ್ಲಿಕ್ ಮಾಡಬೇಡಿ, ಅರ್ಥ ಆಯ್ತಾ. ಯಾಕಂದ್ರೆ ಅದೇ ಎರಡಕ್ಕೂ ಅದೇ ತಗೊಂಡ್ಬಿಡುತ್ತೆ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಏನಿದೆ ನಿಮ್ಮ ಊರಿಂದು, ಸೊ ಕರೆಸ್ಪಾಂಡಿಂಗ್ ಅಡ್ರೆಸ್ ಅಂತಂದ್ರೆ ಇವಾಗ ನೀವು ಎಲ್ಲಿದ್ದೀರಾ ಅದ್ರದ್ದು, ಅರ್ಥ ಆಯ್ತಾ. ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಕೊಡಿ.
ಇವಾಗ ನಿಮ್ಮ ಎಜುಕೇಶನಲ್ ಡೀಟೇಲ್ಸ್ ಕೇಳುತ್ತೆ. ಎಜುಕೇಶನ್ ಡೀಟೇಲ್ಸ್ ಏನು, ಇವಾಗ ನೀವು ಕರೆಂಟ್ ಇಲ್ಲಿ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀರಾ. ನೆಕ್ಸ್ಟ್ ಸ್ಕೂಲ್ದು ಯಾವ ಸ್ಟೇಟ್, ಕರ್ನಾಟಕ. ಓಕೆ, ನೆಕ್ಸ್ಟ್ ಸ್ಕೂಲ್ ಟೈಪ್ ಯಾವ್ದು, ನಿಮ್ಮ ಪ್ರೈವೇಟಾ, ಗೌರ್ಮೆಂಟ್ ಏಡೆಡ್, ನೆಕ್ಸ್ಟ್ ಯಾವ್ದು ಇದೆ ನೋಡಿ, ನವೋದಯ ಇದೆಲ್ಲ ಇದೆ. ನೆಕ್ಸ್ಟ್ ಅದರ್ಸ್ ಇದ್ರೆ ಅದರ್ಸ್, ಎಲ್ಲರದು ಜಾಸ್ತಿ ಪ್ರೈವೇಟ್ ಇರುತ್ತೆ, ಪ್ರೈವೇಟ್ ಇಲ್ಲ ಗೌರ್ಮೆಂಟ್ ಇರುತ್ತೆ. ಸೊ ಅದನ್ನ ಚೂಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇದನ್ನ ಬಂದ್ಬಿಟ್ಟು ನಿಮ್ಮ ಸ್ಕೂಲ್ ಸ್ಟೇಟ್ ನ ಇದನ್ನ ಮಾಡ್ಕೊಳ್ಳಿ. ಇದನ್ನ ಬಂದ್ಬಿಟ್ಟು ನಾನು ಕ್ಲಾಸ್ 10th ಅಂತ ಕೊಡ್ಕೊಂತೀನಿ. ನೆಕ್ಸ್ಟ್ ನಿಮ್ಮ ಸ್ಕೂಲ್ ನೇಮ್ ಹಾಕಿ. ಓಕೆ, ಸ್ಕೂಲ್ ನೇಮ್ ಹಾಕಿದ್ರ. ಸೊ ನೆಕ್ಸ್ಟ್ ಸ್ಕೂಲ್ ಡಿಸ್ಟಿಕ್ ಹಾಕೊಳ್ಳಿ. ನೆಕ್ಸ್ಟ್ ನಿಮ್ಮ ಬೋರ್ಡ್ ಯಾವ್ದು, CBSE ಸ್ಟೇಟ್ ಬೋರ್ಡ್ ಅಂತ ಇದೆ. ಆಲ್ಮೋಸ್ಟ್ ಎಲ್ಲರೂ CBSE ಸೈಡ್ ಇರ್ತೀರಾ, ಇಲ್ಲ ICSE ಇಲ್ಲ ಸ್ಟೇಟ್ ಬೋರ್ಡ್ ಇರುತ್ತೆ. ಸೊ ಅದನ್ನ ಹಾಕೊಳ್ಳಿ. ನೆಕ್ಸ್ಟ್ ಪರ್ಸೆಂಟೇಜ್ ಅಲ್ಲಿ ಇರುತ್ತೆ, CGP ಅಲ್ಲಿ ಇರೋದಿಲ್ಲ ನಿಮ್ದಲ್ವಾ. ಸೊ ಅದಕ್ಕೆ ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸೆಕ್ಯೂರ್ಡ್ ಮಾರ್ಕ್ಸ್ ಅಂದ್ರೆ 425ಗೆ ಓಕೆ, ನೀವು ಸೆಕ್ಯೂರ್ಡ್ ಮಾರ್ಕ್ಸ್ ನೀವು ಎಷ್ಟು ಸೆಕ್ಯೂರ್ ಮಾಡಿದೀರ ಅದನ್ನ ಕೊಡ್ಕೊಳ್ರು. ನೆಕ್ಸ್ಟ್ ಮ್ಯಾಕ್ಸ್ ಮಾರ್ಕ್ಸ್ ಏನಿದೆ, ಸೊ 500. ಸೊ 500ಗೆ ನೀವ್ ಎಷ್ಟು ಸೆಕ್ಯೂರ್ ಮಾಡಿದೀರಾ ಅಂತ. ಓಕೆನಾ. ಸೊ ಪರ್ಸೆಂಟೇಜ್ ಅದೇ ಕ್ಯಾಲ್ಕುಲೇಟ್ ಆಗುತ್ತೆ. ಇದು ಮ್ಯಾಕ್ಸ್ ಮಾರ್ಕ್ಸ್ ಅಂತ ಅಂದ್ರೆ ಟೋಟಲ್ ಫೈನಲ್ ಮಾರ್ಕ್ಸ್ 500 ಇಲ್ಲ 525 ಲೈಕ್ ಆತರ ಇರುತ್ತಲ್ವಾ. ಸೊ ಸೆಕ್ಯೂರ್ಡ್ ಮಾರ್ಕ್ಸ್ ನೀವ್ ಎಷ್ಟು ತಗೊಂಡಿದ್ದೀರಾ, ಎಷ್ಟು ಬಂದಿದೆ ಅಂತ. ಸೊ ನೆಕ್ಸ್ಟ್ ನಿಮ್ಮ ಫೀಸ್, ಕರೆಂಟ್ ಅಕಾಡೆಮಿಕ್ ಫೀಸ್ ಎಷ್ಟಿದೆ. ಅಮ್ಮಮ್ಮ ಅಂದ್ರು ಇವಾಗ 10th ಸ್ಟ್ಯಾಂಡರ್ಡ್, ನನಗೆ ಗೊತ್ತಿಲ್ಲ, ಸುಮ್ನೆ ಒಂದು ರೆಫರೆನ್ಸ್ ಹಾಕೊಂತೀನಿ, ಒಂದ್ 50,000 ಅಂತ. ನೆಕ್ಸ್ಟ್ ನಿಮ್ಮ ಪಾಸಿಂಗ್ ಇಯರ್ ಯಾವ್ದ್ರಲ್ಲಿ ನೀವು ಇವಾಗ ಲೈಕ್ 2027 ಓಕೆ. ಸೊ 2027 ನಿಮ್ ಪಾಸ್ ಔಟ್ ಆಗ್ತೀಯ ಅಂತ ಹಾಕೋ. ಸೊ ನೆಕ್ಸ್ಟ್ ಇವಾಗ ಕ್ಲಾಸ್ 9th ಡೀಟೇಲ್ಸ್ ಕೊಡ್ಬೇಕು, ಯಾಕಂದ್ರೆ ಇವಾಗ ಕೊಟ್ಟಿ ನೀನು 10th ಇಂದು ಅಲ್ವಾ, ಇವಾಗ ಕರೆಂಟ್. ಸೊ ಪ್ರೀವಿಯಸ್ ಕೊಡ್ಬೇಕು, ಸೇಮ್ ಅದೇ ತರನೇ. ಸೊ ಅದೇ ತರನೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಕೂಲ್ ಟೈಪ್ ಹಾಕೊಳ್ಳಿ, ಯಾವ್ದು. ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ನೇಮ್ ಹಾಕೊಳ್ಳಿ. ನಿಮ್ಮ ಇನ್ಸ್ಟಿಟ್ಯೂಟ್ ಏನಿದೆ, ಸೊ ಅದು ನೇಮ್ ಕರೆಕ್ಟ್ ಆಗಿ ಕೊಡ್ಕೊಳ್ಳಿ. ಏನ್ ಇದನ್ನೆಲ್ಲ ಮಾಡೋ ಅಷ್ಟಲ್ಲಿ ನಿಮ್ಗೆ ಒಂದು ಅರ್ಧ ಗಂಟೆ ಆಗ್ಬೋದು ಅಷ್ಟೇ ಕೊಂಡ್ರು, ಅಷ್ಟು ಆಗೋದಿಲ್ಲ. ನೆಕ್ಸ್ಟ್ ಅದೆಲ್ಲಿತ್ತು. ನೆಕ್ಸ್ಟ್ ನಿಮ್ಮ ಸ್ಟೇಟ್ ಬೋರ್ಡ್ ಆಗಿರೋ ಸ್ಟೇಟ್ ಬೋರ್ಡ್ ಅಂತ ಹಾಕೊಳ್ಳಿ. ನೆಕ್ಸ್ಟ್ ಪರ್ಸೆಂಟೇಜ್ ಅಲ್ಲೇ ಇರ್ಲಿ. ಓಕೆನಾ. ಸೊ ನೀವು ನೀವು ಸೆಕ್ಯೂರ್ ಮಾಡಿರೋ ಮಾರ್ಕ್ಸ್ ಹಾಕೊಳ್ಳಿ. ನೆಕ್ಸ್ಟ್ ಮ್ಯಾಕ್ಸ್ ಮಾರ್ಕ್ಸ್ ಎಷ್ಟು, ಸೊ 500 ಕ್ಯಾಲ್ಕುಲೇಟ್ ಆಗೋಗುತ್ತೆ ಅದನ್ನೇ. ಓಕೆನಾ. ಸೊ ಇಯರ್ ಆಫ್ ಪಾಸಿಂಗ್, ಸೊ ಇಯರ್ ಆಫ್ ಪಾಸಿಂಗ್ ಅಂತ ಅಂದ್ರೆ ಇಲ್ಲಿ 2027 ಅಂತ ಕೊಟ್ಟಿದ್ದೀರಲ್ವಾ. ಸೊ 2026 ಅಂತ ಕೊಡಿ ಅಷ್ಟೇ. ಓಕೆನಾ. ಸೊ ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ. ಸೊ ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಬರುತ್ತೆ ಕೊಂಡು. ಫ್ಯಾಮಿಲಿ ಡೀಟೇಲ್ಸ್ ಅಲ್ಲಿ ಸೊ ಫಾದರ್ ಅಂತ ಹಾಕ್ಬಿಟ್ಟು ನಿಮ್ಮ ತಂದೆ ಹೆಸರು ಹಾಕಿ. ಓಕೆನಾ. ಸೊ ಇದಾದ್ಮೇಲೆ ಅವರ ಕ್ವಾಲಿಫಿಕೇಶನ್ ಹಾಕೊಳ್ಳಿ. ನೋಡಿ ಅಪ್ ಟು 5 ಕ್ಲಾಸ್, ಅಪ್ ಟು 10th ವರ್ಗೂ. ನೆಕ್ಸ್ಟ್ ಇಲ್ಲ ಕ್ಲಾಸ್ 12th ಅವ್ರು ಏನ್ ಮಾಡಿದ್ದಾರೆ ಅದು ನಿಮಗೆ ಇಷ್ಟ ಇಲ್ಲ ಹೇಳೋಕೆ ಅಂತ ಅಂದ್ರೆ ಪ್ರಿಫರ್ ನಾಟ್ ಟು ಸೇ ಅಂತ ಕೂಡ ಹಾಕೋಬಹುದು. ಓಕೆನಾ. ನೆಕ್ಸ್ಟ್ ಆಕ್ಯುಪೇಷನ್, ಇವಾಗ ಅವ್ರು ಏನ್ ಮಾಡ್ತಾ ಇದಾರೆ, ಸೊ ಫಾರ್ಮರ್, ಅಗ್ರಿಕಲ್ಚರ್ ಲೇಬರ್, ಫಾರ್ಮರ್ಸ್ ಮೋಸ್ಟ್ ಆಫ್ ಆಲ್ ಇರ್ತಾರೆ. ನೆಕ್ಸ್ಟ್ ಅವ್ರದ್ದು ಫೋನ್ ನಂಬರ್ ಹಾಕಿ. ನೆಕ್ಸ್ಟ್ ಆನ್ಯುವಲ್ ಇನ್ಕಮ್ ಎಷ್ಟಿದೆ. ಆನ್ಯುವಲ್ ಇನ್ಕಮ್ ಅಮ್ಮಮ್ಮ ಅಂದ್ರೆ ಒಂದು ನೋಡ್ಕೊಂಡು ಹಾಕಿ, 1 ಲಕ್ಷ ಅಂತ ಹಾಕೊಳ್ಳಿ ಸಾಕು ಅಲ್ವಾ. 1 ಲಕ್ಷ ಅಂತ ಹಾಕಿ ಅಷ್ಟೇನೆ. ನೆಕ್ಸ್ಟ್ ಆಡ್ ಎ ಸೆಕೆಂಡ್ ಗಾರ್ಡಿಯನ್ ಏನ್ ಬೇಕಾಗಿಲ್ಲ ನಿಮ್ಗೆ, ಜಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ. ಸೊ ರೆಫರೆಂಟ್ ಡೀಟೇಲ್ಸ್ ಅಂತ ಅಂದ್ರೆ, ರೆಫರೆನ್ಸ್ ಅಂತ ಅಂದ್ರೆ ನೋಡಿ ನಾನು ಹೇಳ್ತೀನಿ, ನೀವು ಇವಾಗ ಸ್ಕೂಲಲ್ಲಿ ಏನ್ ಓದಿದಿರಲ್ವಾ, ಸೊ ಆ ಟೀಚರ್ಸ್ ಯಾರ್ದಾದ್ರು ಇಬ್ರದ್ ಕೊಡಿ ರೆಫರೆನ್ಸ್ ಡೀಟೇಲ್ಸ್. ಓಕೆನಾ. ಸೊ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಕ್ಲಾಸ್ ಟೀಚರ್ ಆಗಿರ್ಬೋದು. ಸೊ ಈ ರೆಫರೆನ್ಸ್ ಏನಕ್ಕೆ ಅಂತ ಅಂದ್ರೆ ನಿಮ್ ಬಗ್ಗೆ ಎನ್ಕ್ವೈರಿ ಮಾಡ್ತಾರೆ. ಸ್ಟೂಡೆಂಟ್ ಹೇಗೆ ಲೈಕ್ ಚೆನ್ನಾಗಿ ಓದ್ತಾ ಇದಾರ, ಯಾವ ತರ ಸ್ಟೂಡೆಂಟ್, ಲೈಕ್ ಅವನಿಗೆ ಅವಶ್ಯಕತೆ ಇದೆಯಾ ಈ ಸ್ಕಾಲರ್ಶಿಪ್. ಓಕೆನಾ. ಸೊ ಇದಕ್ಕೋಸ್ಕರ ಇದೆಲ್ಲ ಬೇಕೇ ಬೇಕು. ಅವ್ರದ್ದು ಇದನ್ನ ಕೊಡಿ. ಸೊ ನೆಕ್ಸ್ಟ್ ಅವ್ರದ್ದು ಮೊಬೈಲ್ ನಂಬರ್ ಕೊಡ್ಕೊಳ್ಳಿ. ಸೊ ನಾನ್ ಸುಮ್ನೆ ರೆಫರೆನ್ಸ್ ಕೊಡ್ತಾ ಇದೀನಿ ಅಷ್ಟೇ ಕೊಂಡ್ರು. ಓಕೆನಾ. ಸೊ ನಿಮಗೆ ಇದಾಗ್ಲಿ ಅಂತ. ನೆಕ್ಸ್ಟ್ ರೆಫರೆನ್ಸ್ ಟು ಯಾರ್ದಾದ್ರು ಬೇರೆ ಕೊಡಿ. ಇವಾಗ ನೆಕ್ಸ್ಟ್ ಅವ್ರೇನಾಗ್ಬೇಕು ನಿಮ್ಗೆ, ಸೊ ಸಬ್ಜೆಕ್ಟ್ ಟೀಚರ್ ಯಾವ್ದಾದ್ರು ಒಂದು ಕೊಟ್ಬಿಟ್ಟು ಸೊ ಸೇವ್ ಅಂಡ್ ಕಂಟಿನ್ಯೂ ಕೊಡಿ. ಓಕೆನಾ. ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ಅಕೌಂಟ್ ಹೋಲ್ಡರ್ ನೇಮ್ ಹಾಕಿ, ಅಕೌಂಟ್ ನಂಬರ್ ಹಾಕಿ, IFSC ಕೋಡ್ ಹಾಕಿ, ನೆಕ್ಸ್ಟ್ ಬ್ಯಾಂಕ್ ನೇಮ್ ಹಾಕಿ, ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಏನು ಬ್ರಾಂಚ್ ಇದೆಯಲ್ಲ ಸೊ ಅದನ್ನ ಹಾಕ್ಬಿಟ್ಟು ಸೊ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ.
ಸೊ ನೆಕ್ಸ್ಟ್ ನಿಮ್ಮ ಅಡಿಷನಲ್ ಡೀಟೇಲ್ಸ್ ಅಂತ ಕೇಳ್ತಾರೆ. ಸೊ ನಿಮ್ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಸೊ ಏನಾದ್ರು ಅಚೀವ್ಮೆಂಟ್ಸ್ ಮಾಡಿದೀರಾ, ಲೈಕ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲರೂ ಇರ್ತೀರಾ, ಸೊ ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್, ಡಿಸ್ಟಿಕ್, ಸ್ಟೇಟ್ ಲೆವೆಲ್ ಪ್ಲೇಯರ್ಸ್ ಎಲ್ಲ ಇರ್ತೀರಾ. ಸೊ ಏನಾದ್ರು ಅಚೀವ್ಮೆಂಟ್ಸ್ ಮಾಡಿದ್ರೆ ಅದನ್ನ ಹಾಕಿ. ಸೊ ನೀವೇನಾದ್ರು ಇಲ್ಲಿ ಕೇಳ್ತಾ ಇದ್ದಾರೆ ನೋಡಿ, ಇಫ್ ಅವಾರ್ಡೆಡ್ ಹೌ ಡು ಯು ಪ್ಲಾನ್ ಟು ಯುಟಿಲೈಸ್ ದ ಸ್ಕಾಲರ್ಶಿಪ್ ಮನಿ ಅಂತ ಕೇಳಿದ್ರೆ, ಸೊ ಏನಕ್ಕೆ ನೀವು ಯೂಸ್ ಮಾಡ್ಕೊಂತೀರಾ ಏನಾದ್ರು ಸ್ಕಾಲರ್ಶಿಪ್ ಮನಿ ಸಿಕ್ಕಿದ್ರೆ, ಸೊ ಅದನ್ನ ಕೇಳ್ತಾರೆ. ಸೊ ನೆಕ್ಸ್ಟ್, ಹ್ಯಾವ್ ಯು ರಿಸೀವ್ಡ್ ಎನಿ ಗೌರ್ಮೆಂಟ್ ಅಂಡ್ ಪ್ರೈವೇಟ್ ಸ್ಕಾಲರ್ಶಿಪ್ ಡ್ಯೂರಿಂಗ್ ದ ಲಾಸ್ಟ್ ಅಕಾಡೆಮಿಕ್ ಇಯರ್. ಸೊ ಮೋಸ್ಟ್ ಆಫ್ ಆಲ್ ಹುಡುಗರಿಗೆ ಯಾರಿಗೂ ಸಿಕ್ಕಿರಲ್ಲ, ಸ್ಕೂಲ್ ಸ್ಟೂಡೆಂಟ್ಸ್ಗೆ. ಸೊ ನೋ ಅಂತ ಹಾಕಿ, ಓಕೆನಾ. ಸೊ ಸಿಕ್ಕಿದ್ರೆ ಎಸ್ ಅಂತ ಹಾಕಿ ದಯವಿಟ್ಟು, ಓಕೆನಾ. ಸೊ ನೀವು ನೋ ಅಂತ ಹಾಕಿದ್ರೆ ಅವ್ರು ಕೇಳೋದು ಕ್ವಶನ್ಸ್ ಬೇರೆ ಬೇರೆ ಇರುತ್ತೆ, ಓಕೆನಾ. ನೆಕ್ಸ್ಟ್, ಶೇರ್ ದ ನೇಮ್ ಆಫ್ ದ ಅಮೌಂಟ್ ಆಫ್ ದ ಸ್ಕಾಲರ್ಶಿಪ್. ಸೊ ನನಗೆ ಅನ್ಸುತ್ತೆ ಕಂಡ್ರು ನಿಮ್ಗೆ ಯಾರಿಗೂ ಸಿಕ್ಕಿಲ್ಲ ಅಂತ, ಸಿಕ್ಕಿದ್ರೆ ಅಲ್ಲಿ ಕೇಳೋ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿ ಕರೆಕ್ಟ್ ಆಗಿ, ಅರ್ಥ ಆಯ್ತಾ. ಸೊ ನೆಕ್ಸ್ಟ್, ವೇ ಡು ಯು ಹಿಯರ್ ಅಬೌಟ್ ದಿಸ್ ಸ್ಕಾಲರ್ಶಿಪ್. ಸೊ ಹೇಳಿ, ಸೋಷಿಯಲ್ ಮೀಡಿಯಾ, ಆಲ್ಮೋಸ್ಟ್ ಆಲ್, ಓಕೆನಾ. ಸೊ ನೆಕ್ಸ್ಟ್, ಅಪಾರ್ಟ್ ಫ್ರಮ್ ಅ ಫೈನಾನ್ಷಿಯಲ್ ಅಸಿಸ್ಟೆಂಟ್, ವಾಟ್ ಸಪೋರ್ಟ್ ವುಡ್ ಬಿ ದ ಮೋಸ್ಟ್ ಬೆನಿಫಿಷಿಯಲ್ ಟು ಯು. ಸೊ ಇಲ್ಲಿ ಹಾಕಿ ನಿಮ್ಮ ಕ್ಯಾರಿಯರ್ ಗೈಡೆನ್ಸ್ ಆಗಿರ್ಬೋದು, ಅಕಾಡೆಮಿಕ್ ಗೈಡೆನ್ಸ್ ಆಗಿರ್ಬೋದು, ಇಂಟರ್ನ್ಶಿಪ್ ಆಪರ್ಚುನಿಟೀಸ್, ಆಮೇಲೆ ಕ್ಯಾರಿಯರ್ ಮೆಂಟರ್ಶಿಪ್ಸ್ ಇರ್ಬೋದು, ಸಾರಿ ಕ್ಯಾರಿಯರ್, ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೀಡರ್ಶಿಪ್ ಡೆವಲಪ್ಮೆಂಟ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಟ್ರೈನಿಂಗ್ಸ್, ಹೈಯರ್ ಎಜುಕೇಶನ್ ಗೈಡೆನ್ಸ್. ಸೊ ಇದನ್ನ ಹಾಕಿ ಹೈಯರ್ ಎಜುಕೇಶನ್ ಗೈಡೆನ್ಸ್ ಅಂತ, ಓಕೆ. ಸೊ ನೆಕ್ಸ್ಟ್, ವುಡ್ ಯು ಬಿ ಇಂಟ್ರೆಸ್ಟ್ ಇನ್ ಮೆಂಟರಿಂಗ್ ವರ್ಕ್ಶಾಪ್ಸ್ ಆರ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಸೊ ಎಸ್ ಅಂತ ಕೊಡಿ, ಓಕೆ. ಸೊ ನೆಕ್ಸ್ಟ್, ವಾಟ್ ಡಿವೈಸ್ ಡು ಯು ಯೂಸ್ ಫಾರ್ ಸ್ಟಡೀಸ್ ಅಂತ ಅಂದ್ರೆ, ಸೊ ನೆಕ್ಸ್ಟ್ ನೀವು ಸುಮ್ಮನೆ ಸ್ಮಾರ್ಟ್ ಫೋನ್ ಅಂತ ಕೊಡಿ, ಓಕೆನಾ. ಸೊ ನಿಮ್ದು ಏನಾದ್ರು ಲಿಂಕ್ಡ್ ಇನ್ ಪ್ರೊಫೈಲ್ ಇದೆಯಾ, ಸೊ ಲಿಂಕ್ಡ್ ಇನ್ ಹಾಕಿ. ನೆಕ್ಸ್ಟ್, ಫೇಸ್ಬುಕ್ ಪ್ರೊಫೈಲ್ ಲಿಂಕ್ ಇದ್ರೆ ಸೊ ಅದನ್ನ ಹಾಕಿ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಿಂಕ್ ಇದ್ರೆ ಸೊ ಅದನ್ನ ಹಾಕಿ. ನೆಕ್ಸ್ಟ್, ಟ್ವಿಟರ್ ಇದೆಯಾ, ಸೊ ಅದನ್ನು ಕೂಡ ಹಾಕ್ಬಿಟ್ಟು ಸೇವ್ ಕೊಡಿ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇವೆರಡನ್ನು, ಓಕೆನಾ, ಒಂದು ನಿಮಿಷ ಇರಿ, ಇವೆರಡನ್ನು ನೀವು ಅಟ್ ಕಂಡೀಷನ್ ನೀವು ಕೊಡ್ಲೇಬೇಕು. ನಾನು ಸುಮ್ಮನೆ ರೆಫರೆನ್ಸಿಗೆ ಐ ಆಮ್ ಗುಡ್ ಸ್ಟೂಡೆಂಟ್ ಅಂತ ಕೊಡ್ತೀನಿ, ಓಕೆನಾ. ಸೊ ನಿಮ್ಮ ರೆಫರೆನ್ಸಿಗೆ ಅಷ್ಟೇ. ಸೊ ಸೇವ್ ಅಂಡ್ ಕಂಟಿನ್ಯೂ ಕೊಡಿ. ಟು ಶಾರ್ಟ್ ಬೇಡವಂತೆ, ಇನ್ನೊಂದ್ ಸ್ವಲ್ಪ ಲಾಂಗ್ ಇರ್ಬೇಕಂತೆ. ಒಂದು ನಿಮಿಷ. ಐ ಹ್ಯಾವ್ ಅನ್ ಗುಡ್ WLEDG ನಾಲೆಜ್ ಇನ್ ದ ಸ್ಟಡೀಸ್. ಸೊ ಒಂದು ಶಾರ್ಟ್ ಫಾರ್ಮ್ ಅಂದ್ರೆ ಚಾಟ್ ಜಿಪಿಟಿ ಕೇಳ್ರು ನಿಮ್ ಬಗ್ಗೆ ಹೇಳಿ ಅಂತ, ಅದೇ ಒಂದು ಇದ್ರಲ್ಲಿ ಕೊಡುತ್ತೆ, ಅದನ್ನ ತಗೊಂಡ್ಬಂದು ಇಲ್ಲಿ ಪೇಸ್ಟ್ ಮಾಡಿ, ಓಕೆ. ಸೇವ್ ಅಂಡ್ ಕಂಟಿನ್ಯೂ ಕೊಡಿ. ಸೊ ಅದು ತಗೊಳುತ್ತೆ. ಸೊ ನೆಕ್ಸ್ಟ್, ನಿಮ್ಮ ಡಾಕ್ಯುಮೆಂಟ್ ಡೀಟೇಲ್ಸ್ ಕೇಳ್ತಾರೆ ನೋಡಿ. ಇಲ್ಲಿ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿದೆಯಲ್ಲ, ಸೊ ಅದನ್ನ ಹಾಕಿ. ನೆಕ್ಸ್ಟ್, ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಏನಿದೆಯಲ್ಲ, ಸೊ ಬೋತ್ ಸೈಡ್, ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಸೈಡ್ ಹಾಕಿ. ನೆಕ್ಸ್ಟ್, ಫ್ಯಾಮಿಲಿ ಇನ್ಕಮ್ ಪ್ರೂಫ್, ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆಯಲ್ಲ, ಸೊ ತಹಸೀಲ್ದಾರ್ದಿಂದ ಏನು ಇದಾಗಿದೆ, ಸೊ ಅದನ್ನ ಹಾಕಿ. ನೆಕ್ಸ್ಟ್, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ಫ್ರಂಟ್ ಶೀಟ್ ಅಂದ್ರೆ ಫ್ರಂಟ್ ಶೀಟ್ ಏನಿದೆ, IFSC ಕೋಡ್, ಅಕೌಂಟ್ ನಂಬರ್ ಎರಡು ಶೋ ಆಗೋ ತರ ಹಾಕಿ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೋಮ್ ಪಿಕ್ಚರ್ ಹಾಕಿ. ಸೊ ನಿಮ್ಮ ಮನೆದು ಒಂದು ಫೋಟೋ ತಗೊಳ್ಳಿ, ಫೋಟೋ ತಗೊಂಡ್ಬಿಟ್ಟು ಇಲ್ಲಿ ಹಾಕಿ. ಸೊ ನೆಕ್ಸ್ಟ್, ಲೇಟೆಸ್ಟ್ ಸ್ಕೂಲ್ ಫೀಸ್ ರೆಸಿಪ್ಟ್ ಅಂದ್ರೆ ಇವಾಗ ಫೀಸ್ ಪೇ ಮಾಡಿರ್ತೀರಲ್ಲ, ಸೊ ಅದ್ರ ರೆಸಿಪ್ಟ್. ನೆಕ್ಸ್ಟ್, ಇಲ್ಲಿ ಬಂದ್ಬಿಟ್ಟು ಸ್ಟೂಡೆಂಟ್ ID ಪ್ರೂಫ್ ಅಂದ್ರೆ ಕಾಲೇಜ್ ನಿಮ್ಮ ಸ್ಕೂಲಲ್ಲಿ ಕೇಳಿ ಕೊಡ್ತಾರೆ ಇದನ್ನ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು 10th ಮಾರ್ಕ್ ಶೀಟ್, ಹಾಗೆ 12th ಮಾರ್ಕ್ ಶೀಟ್, ಹಾಗೆ ಪ್ರೀವಿಯಸ್ ಕ್ಲಾಸ್ ಮಾರ್ಕ್ ಶೀಟ್. ಇವಾಗ 10th ಅವ್ರು ಇದ್ರೆ 9th ಮಾರ್ಕ್ ಶೀಟ್, ಹಾಗೆ 12th ಅವ್ರು ಇದ್ರೆ 11th ಮಾರ್ಕ್ ಶೀಟ್, ಸೊ ಆ ತರ, ಓಕೆನಾ. ನೆಕ್ಸ್ಟ್, ನಿಮ್ಮ ಫೀಸ್ ಸ್ಟ್ರಕ್ಚರ್ ಹಾಕಿ. ನೆಕ್ಸ್ಟ್, ನಿಮ್ಮ ಅದರ್ ಡಾಕ್ಯುಮೆಂಟ್ಸ್ ಇದು ಬೇಡ, ಓಕೆನಾ. ಸೊ ಅದರ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ, ಸೊ ಡೆತ್ ಸರ್ಟಿಫಿಕೇಟ್ ಇವೆಲ್ಲ ಇದೆಲ್ಲ ನಿಮ್ಗೆ ಅಲ್ವಾ. ಸೊ ಅದಾಗಿದ ತಕ್ಷಣ ಈ ಸ್ಟೆಪ್ ವರ್ಗು ನೀವು ಬರೋವರೆಗೂ ಅಷ್ಟೇ ಕೊಂಡು, ಈ ಸ್ಟೆಪ್ ಆದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ, ನಾವಿವಾಗ 9th ಸ್ಟೆಪ್ ಅಲ್ಲಿ ಇದೀವಿ ಅಲ್ವಾ. ಸೊ ಇದಾಗಿದ ತಕ್ಷಣ ಸೇವ್ ಅಂಡ್ ಕಂಟಿನ್ಯೂ ಮಾಡಿದ್ರೆ ಒಂದು ಪ್ರಿವ್ಯೂ ತೋರಿಸುತ್ತೆ ನಿಮ್ದು. ನಿಮ್ಮ ಡಾಕ್ಯುಮೆಂಟ್ಸ್ ನ ಒಂದ್ಸತಿ ವೆರಿಫೈ ಮಾಡ್ಕೊಳ್ಳಿ, ಏನೇನ್ ಕೊಟ್ಟಿದ್ದೀರಾ, ಇಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ ಇಲ್ವಾ ಅಂತ ಪ್ರಿವ್ಯೂ ಮಾಡ್ಕೊಳ್ಳಿ ಅಂತ ಬರುತ್ತೆ. ಸೊ ಅದನ್ನ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು 5 minutes ತಗೊಳುತ್ತೆ. ದಯವಿಟ್ಟು ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆಮೇಲೆ ಏನ್ ಬೇಕೋ ಅದನ್ನ ಒಂದ್ ಸ್ಮಾಲ್ ಮಿಸ್ಟೇಕ್ ಆಗಿದ್ರು ಕೂಡ ಸ್ಯಾಂಕ್ಷನ್ ಆಗಲ್ಲ. ದಯವಿಟ್ಟು ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ಪಿನ್ ಟು ಪಿನ್ ಚೆಕ್ ಮಾಡ್ಕೊಂಡು ನೀವೇನ್ ಮಾಡ್ತೀರಾ, ಆ ವೆರಿಫೈ ನಿಮ್ಮ ಏನಿದೆ ನೋಡಿ, ಇಲ್ಲಿ ನೋಡಿ, ವೆರಿಫೈ ಯುವರ್ ಡೀಟೇಲ್ಸ್ ಹೋಗಿದ ತಕ್ಷಣ ನೋಡಿ ಇಮೇಲ್ ID ವೆರಿಫೈ ಮಾಡ್ಬೇಕು. ನೆಕ್ಸ್ಟ್, ನಿಮ್ಮ ಫೋನ್ ನಂಬರ್ ಏನಿದೆಯಲ್ಲ, ಸೊ ಅದನ್ನ ಕೂಡ ವೆರಿಫೈ ಮಾಡ್ಬೇಕು ಇಲ್ಲಿ. ನೆಕ್ಸ್ಟ್, ನಿಮ್ಮ ಆಧಾರ್ ನಂಬರ್ ಏನಿದೆಯಲ್ಲ, ಸೊ ಅದನ್ನ ವೆರಿಫೈ ಮಾಡ್ಬೇಕು, ಓಕೆ. ಈ KYC ರಿಕ್ವೈರ್ಡ್ ಇದೆ ಇದಕ್ಕೆ. ಸೊ ನೆಕ್ಸ್ಟ್, ಅದಾದ್ಮೇಲೆ
ಡಿಕ್ಲರೇಷನ್ ಬರುತ್ತೆ. ಓಕೆನಾ, ಸೊ ನಾನು ಎಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗೂ ನಾನು ಓಕೆ ಇದೀನಿ. ಓಕೆನಾ, ಸೊ ಇದಾಗಿದ ತಕ್ಷಣ ಪ್ರಿವ್ಯೂ ಅಂಡ್ ಸಬ್ಮಿಟ್. ಓಕೆನಾ, ಪ್ರಿವ್ಯೂ ಅಂಡ್ ಸಬ್ಮಿಟ್ ತುಂಬಾ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾರೆ. ಒಂದ್ಸತಿ ಕರೆಕ್ಟ್ ಆಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಚೆಕ್ಔಟ್ ಆದ್ಮೇಲೆ ನಿಮ್ಗೆ ಸಬ್ಮಿಟ್ ಅಂತ ಆಪ್ಷನ್ ಬರುತ್ತೆ. ಒಂದ್ಸತಿ ನೀವು ಸಬ್ಮಿಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಏನನ್ನು ಚೇಂಜಸ್ ಮಾಡೋಕೆ ಆಗೋದಿಲ್ಲ. ಈಗಲೇ ಹೇಳ್ತಾ ಇದೀನಿ, ಅರ್ಥ ಆಯ್ತಾ? ನಿಮ್ಗೆ ಏನಾದ್ರೂ ಎಲ್ಲಾದ್ರೂ ಈಗ ಸ್ಕೂಲ್ ಸ್ಟೂಡೆಂಟ್ಸ್ ಅಲ್ಲ, ನೀವು ಇವಾಗ ಯಾರೇ ಬೇರೆ ಅಪ್ಲಿಕೇಶನ್ ಆಗ್ತಾ ಇದ್ರು, ಸೊ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಮೆಡಿಕಲ್ ಸ್ಟೂಡೆಂಟ್ಸ್, ನಿಮ್ಗೆ ಏನಾದ್ರು ಸ್ಟಕ್ ಆಯ್ತು ಮಧ್ಯದಲ್ಲಿ, ಇಲ್ಲಿ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಏನ್ ಕೊಡ್ಬೇಕು ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋಗಿ. ಓಕೆನಾ, ಯಾರು ಮರಿಬೇಡಿ. ನಿಮ್ಗೆ ಏನೇ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋ, ನಾನು ಕ್ಲಾರಿಫೈ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ಸ್ವಲ್ಪ ಟೈಮ್ ತಗೊಳುತ್ತೆ ಅಪ್ಲಿಕೇಶನ್ ನಿಮ್ದು ವೆರಿಫಿಕೇಶನ್ ಮಾಡೋರ್ಗು, ಅವ್ರಿಗೆ ಟೈಮ್ ಬೇಕಾಗುತ್ತೆ ಸ್ವಲ್ಪ. ಸೊ ಸ್ವಲ್ಪ ಪೇಷನ್ಸ್ ಆಗಿರಿ, ಎಲ್ಲಾ ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಕೊಟ್ಟು ಆರಾಮಾಗಿ ಕೂಲ್ ಆಗಿರಿ. ಸೊ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಸೊ ಯಾರು ಇನ್ನೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಇದೇ ಸ್ಕಾಲರ್ಶಿಪ್ಸ್ ರಿಲೇಟೆಡ್ ಆಗಿರ್ಬೋದು, ಹಾಗೆ ನಿಮ್ಮ ಅಡ್ವಾಂಟೇಜಸ್ ಯೂಸಸ್ ಅಲ್ಲಿ ಸೊ ನಾನು ವಿಡಿಯೋಸ್ ಗಳನ್ನ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಜೆನ್ಯೂನ್ ಇಲ್ಲ ಅಂತ ಅಂದ್ರೆ ನಿಮ್ಗೆ ಯಾವ್ದೇ ಇನ್ಫಾರ್ಮೇಶನ್ ನಾನು ಕೊಡಕ್ ಹೋಗೋದಿಲ್ಲ. ಅದ್ 2 ದಿನ ಲೇಟ್ ಆದ್ರೂ ಕೂಡ ನಾನು ಕರೆಕ್ಟ್ ಆಗಿ ತಿಳ್ಕೊಂಡೇನೆ ನಿಮಗೆ ಅದನ್ನ ಕೊಡ್ತೀನಿ. ಓಕೆನಾ, ಏನು ಅಂತ ಅಂದ್ರೆ ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಅವರು ಈಗ ಕನ್ನಡದವ್ರು ಏನ್ ನೋಡ್ತಾರಲ್ಲ, ಸೊ ಅವ್ರಿಗೆ ಇಷ್ಟ, ಅವರು ನಂಬಲ್ಲ ನಮ್ಮನ್ನೆಲ್ಲ. ಲೈಕ್ ಹಿಂದಿ, ಅದೇ ನಮ್ಮ ಪ್ಲೇಸ್ ಅಲ್ಲಿ ಯಾರಾದ್ರು ಹಿಂದಿ ಕಂಟೆಂಟ್ ಕ್ರಿಯೇಟರ್ಸ್ ಅವ್ರು ಇದ್ರೆ ಹೆಂಗ್ ಮಾಡ್ಬೇಕು, ಲೈಕ್ ಅವ್ರು ಏನೋ ಒಂದು ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ಅನ್ನೋ ತರ ನಿಮ್ದು ಮೈಂಡ್ ಸೆಟ್ ನೀವು ಸೆಟ್ ಮಾಡ್ಕೊಂಡಿದ್ದೀರಾ. ಏನಕ್ಕಂತ ಅಂದ್ರೆ ಇವಾಗ ನಮ್ಮ ಅವರು ಜಾಸ್ತಿ ಈ ತರದವೆಲ್ಲ ಮಾಡೋದಿಲ್ಲ. ಲೈಕ್ ಯಾವ್ದೋ ಒಂದು ಕ್ರಿಂಜ್ ಕಂಟೆಂಟ್ಸ್ ಆಗಿರ್ಬೋದು, ಸೊ ಅದನ್ನ ಜಾಸ್ತಿ ಇದನ್ನ ಮಾಡ್ತೀರಾ ನಮ್ಮ ಕನ್ನಡ ಆಡಿಯನ್ಸ್ ಯಾರಿದ್ದಾರೆ ಅವರು. ಸೊ ನೀವು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಯಾರು ಎಜುಕೇಶನ್ಸ್ ರಿಲೇಟೆಡ್ ನಿಮ್ಗೆ ಏನೇ ಒಂದು ಸಪೋರ್ಟ್ ಮಾಡ್ತಾ ಇರ್ಲಿ, ಸೊ ಅವ್ರನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಲೈಕ್ ಅವ್ರು ಹಾಕೋ ಪೋಸ್ಟ್ ಆಗಿರ್ಬೋದು, ಲೈಕ್ ಅವ್ರು ಮಾಡೋ ವಿಡಿಯೋಸ್ ಆಗಿರ್ಬೋದು. ಓಕೆನಾ, ಸೊ ನಾವು ಹೇಳ್ಕೊಳಕ್ ಆಗೋದಿಲ್ಲ. ಸೊ ನಮ್ಮನ್ನ ನಂಬಿ ನಾವು ಜೆನ್ಯೂನ್ ಆಗಿದ್ದೀವಿ, ಲೈಕ್ ನಾವು ಹೇಳ್ತೀವಿ ಅಂತ. ಸೊ ಅದು ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದು. ಯಾಕಂದ್ರೆ ಈಗಿರೋ ಸಿನಾರಿಯೋ ಕರೆಕ್ಟ್ ಮೈಂಡ್ ಅಲ್ಲೇ ಸೆಟ್ ಆಗ್ಬಿಟ್ಟಿದೆ. ಲೈಕ್ ಅಂದ್ರೆ ಇವಾಗ ನೋಡಿ, ಸರ್ಚ್ ಮಾಡಿ ನೋಡಿ ನೀವೇ, ಈ ತರ ಒಂದು ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಿ ನೋಡಿ ನೀವೇ. ಸೊ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಅವರು ಜಾಸ್ತಿ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿರೋದು ಇಲ್ವೇ ಇಲ್ಲ. ನಿಮ್ಗೆ ಇದನ್ನ ಸರ್ಚ್ ಮಾಡಿದ ತಕ್ಷಣ ಏನಂತ SBI ಆಶಾ ಸ್ಕಾಲರ್ಶಿಪ್ ಅಂತ ನೀವು ಸರ್ಚ್ ಮಾಡಿದ್ರೆ ಬರೀ ಹಿಂದಿ ಕಂಟೆಂಟ್ ಕ್ರಿಯೇಟರ್ಸ್ ಅವ್ರದ್ದೇ ಲಿಸ್ಟ್ ವಿಡಿಯೋಸ್ ಬರುತ್ತೆ ನಿಮ್ಗೆ. ಓಕೆನಾ, ರೇರ್ ಅಂದ್ರೆ ರೇರು ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ನಮ್ಮ ಎಜುಕೇಶನ್ ಬಗ್ಗೆ ಏನ್ ಹೇಳ್ತಾ ಇದಾರಲ್ಲ, ಲೈಕ್ ಬೇರೆದ್ ಹೇಳ್ತಾರೆ, ನಾನು ಹೇಳ್ತಾ ಇರೋದು ಹೇಳೋದೇ ಇಲ್ಲ ಅಂತ ಅಲ್ಲ. ಸೊ ತಪ್ಪು ತಿಳ್ಕೊಬೇಡಿ. ಓಕೆನಾ, ಸೊ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಮೋರ್ ವಿಡಿಯೋಸ್ಗೆ. ಓಕೆನಾ, ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್.